ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಡ್ರೈ ಫ್ರೂಟ್ಸ್‌ನ ಬಳಸ್ಕೊಂಡು ಚಿಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ಇಲ್ಲಿ ನಾನು ಬೆಲ್ಲದ ಜೊತೆಗೆ ಜೇನುತುಪ್ಪನೂ ಹಾಕ್ಕೊಂಡು ಚಿಕ್ಕಿ ಮಾಡ್ತಾ ಇದ್ದೀನಿ. ಜೇನುತುಪ್ಪನೂ ಸಹ ಹೆಲ್ತಿಗೆ ತುಂಬಾ ಒಳ್ಳೆಯದು. ಜೇನುತುಪ್ಪ ಹಾಕ್ಕೊಂಡು ಹೇಗೆ ಮಾಡೋದು, ಹಾಗೆ ತುಂಬ ಮೈಲ್ಡಾಗಿ ಸ್ವೀಟ್ ಜಾಸ್ತಿ ಬಳಸ್ದಿದ್ದಂಗೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಕೊನೆವರೆಗೂ ಸ್ಕಿಪ್ ಮಾಡ್ದಿದ್ದಂಗೆ ನೋಡಿ. ಇಲ್ಲಿ ನಾನು ಒಂದು ಅರ್ಧ ಬಟ್ಲಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಹಾಗೆ ಕಡಲೆ ಬೀಜ ಒಂದು ಅರ್ಧ ಬಟ್ಲು, ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ, ಹಾಗೆ ಬಾದಾಮಿ, ಗೋಡಂಬಿ, ಒಂದು ಮುಕ್ಕಾಲು ಬಟ್ಲಷ್ಟು ಬೆಲ್ಲ, ಹಾಗೆ ಏಲಕ್ಕಿ ಪುಡಿ, ಹನಿ ತೊಗೊಂಡಿದ್ದೀನಿ. ಹನಿನೂ ಕೂಡ ಬಳಸ್ಕೊಂಡು ಚಿಕ್ಕಿ ಮಾಡ್ತಾ ಇರೋವಂಥದ್ದು. ನಾನಿಲ್ಲಿ ಬಾದಾಮಿನ ನೀರಲ್ಲಿ ತೊಳೆದು ಬಟ್ಟೆಲಿ ಒರೆಸಿ ಸಣ್ಣ ಸಣ್ಣದ ಚಾಕುವಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಬಾದಾಮಿಗೆ ಪುಡಿ ಹಾಕಿರ್ತಾರೆ, ಸೊ ಹಾಗಾಗಿ ಅದನ್ನು ತೊಳೆದು ವಾಶ್ ಮಾಡೇ ಬಳಸಬೇಕು. ಹಾಗೆ ಗೋಡಂಬಿನೂ ಕೈಯಲ್ಲೇ ಮುರಿದಿಟ್ಕೊಂಡಿದ್ದೀನಿ. ಇಲ್ಲಿ ಫಸ್ಟಿಗೆ ಪ್ಯಾನ್ ಬಿಸಿಗೆ ಇಟ್ಟಿದ್ದೀನಿ. ಪ್ಯಾನ್ ಬಿಸಿ ಆಗ್ತಿದ್ದಂಗೆ ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ. ಕಡಲೆ ಬೀಜ ಹುರಿದಿದ್ದಾದಮೇಲೆ ಅದನ್ನು ಎತ್ತಿಟ್ಕೊತಾ ಇದ್ದೀನಿ ಒಂದು ಪ್ಲೇಟಿಗೆ. ಈಗ ಇದೇ ಪ್ಯಾನ್ಗೆ ಪಂಪ್ಕಿನ್ ಸೀಡ್ಸನ್ನು ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಹಾಗೆ ಸೂರ್ಯಕಾಂತಿ ಬೀಜನೂ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು ಆಲ್ಮೋಸ್ಟ್ ಫ್ರೈ ಆಗಿದೆ ಅಂದಮೇಲೆ ಬಿಳಿ ಎಳ್ಳನ್ನು ಹಾಕ್ಕೋಬೇಕು. ಏನಕ್ಕೆ ಅಂದರೆ ಬಿಳಿ ಎಳ್ಳು ಜಾಸ್ತಿ ಹೊತ್ತು ಬೇಕಾಗೋದಿಲ್ಲ, ಬೇಗ ಫ್ರೈ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಈಗ ಇದಿಷ್ಟು ಹುರಿದಿದ್ದಾಗಿದೆ. ನಾನು ಇದಿಷ್ಟನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಇದೇ ಪ್ಯಾನ್ಗೆ ಕಟ್ ಮಾಡಿ ಇಟ್ಕೊಂಡಿರೋ ಬಾದಾಮಿನ ಹಾಕ್ಕೊಂಡು ಹುರ್ಕೋಬೇಕು. ನಿಮಗೆ ಕಟ್ ಮಾಡ್ಕೊಳೋದು ಬೇಡ ಅಂದರೆ ಬಾದಾಮಿ ಹಂಗಂಗೆ ಹಾಕ್ಕೋಬೋದು, ಅಥವಾ ಈ ರೀತಿ ಕಟ್ ಮಾಡಿನೂ ಸಹ ಹಾಕ್ಕೋಬೋದು. ಬಾದಾಮಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದಮೇಲೆ ಗೋಡಂಬಿನ ಹಾಕ್ಕೊಳ್ಳಿ. ಗೋಡಂಬಿ ಜಾಸ್ತಿ ಹೊತ್ತು ಫ್ರೈ ಆಗೋದಕ್ಕೆ ಬೇಕಾಗೋದಿಲ್ಲ, ಅದಕ್ಕೋಸ್ಕರ ಬಾದಾಮಿ ಒಂದು ಮುಕ್ಕಾಲು ಭಾಗ ಫ್ರೈ ಆಗಿದೆ ಅಂದಮೇಲೆ ಗೋಡಂಬಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಬಾದಾಮಿ ಗೋಡಂಬಿ ಎರಡೂ ಹುರಿದಿದ್ದಾಗಿದೆ. ಇದಿಷ್ಟನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಇದೇ ಪ್ಯಾನ್ಗೆ ಬೆಲ್ಲ ಹಾಕ್ಕೊಂಡು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಬೆಲ್ಲನ ಸಣ್ಣದಾಗಿ ಹಚ್ಚಿಬಿಟ್ಟು ಅಥವಾ ಕುಟ್ಬಿಟ್ಟು ಹಾಕ್ಕೋಬೋದು. ಬೆಲ್ಲ ಕರಗೋಷ್ಟಷ್ಟೇ ನೀರು ಹಾಕ್ಕೋಬೇಕು, ಜಾಸ್ತಿ ನೀರು ಹಾಕ್ಕೋಬೇಡಿ. ಬೆಲ್ಲ ಕರಗೋಷ್ಟಷ್ಟೇ ಹಾಕ್ಕೋಬೇಕು. ನೀವು ಹನಿ ಏನಾದರೂ ಬಳಸ್ತೀನಿ ಅಂದರೆ ಇಷ್ಟೇ ಬೆಲ್ಲ ಸಾಕಾಗತ್ತೆ, ಅಥವಾ ಹನಿ ಬಳಸಲ್ಲ ಅನ್ನೋದಾದರೆ ಇನ್ನೂ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಇಲ್ಲಿ ನಾನು ಬೆಲ್ಲ ಕಮ್ಮಿ ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ನಾನಿಲ್ಲಿ ಜಾಸ್ತಿ ಸ್ವೀಟ್ ಬಳಸಬಾರ್ದು ಅಂತ ಈ ರೀತಿ ಕಮ್ಮಿ ಹಾಕ್ಕೊಂಡಿದ್ದೀನಿ. ನಾವು ಹೊರಗಡೆ ತೊಗೊಳೋ ಚಿಕ್ಕಿ ಎಲ್ಲ ಜಾಸ್ತಿ ಪಾಕ ಇರುತ್ತೆ, ಅಂದರೆ ನೀವು ಡ್ರೈ ಫ್ರೂಟ್ಸ್ಗಿಂತ ಪಾಕನೇ ಜಾಸ್ತಿ ಇರುತ್ತೆ, ಅಥವಾ ತುಂಬ ಗಟ್ಟಿಯಾಗಿರುತ್ತೆ ಕಡಿಯೋದಕ್ಕೆ. ಅದಕ್ಕೆ ಆ ರೀತಿ ಆಗೋದು ಬೇಡ ಅಂತ ನಾನು ಸ್ವಲ್ಪ ಕಮ್ಮಿ ಸ್ವೀಟ್ ಬಳಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಇದು ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಈ ರೀತಿ ನೊರೆ ನೊರೆ ಬರ್ತಿದೆ ಅಂದರೆ ಆಲ್ಮೋಸ್ಟ್ ಇದಾಗಿದೆ ಅಂತ. ಈಗ ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು ಈ ರೀತಿ ಹಾಕಿ ನೋಡಿ, ಗೊತ್ತಾಗುತ್ತೆ. ಗಟ್ಟಿಗಾಗಿದೆ ಅಂದರೆ ಇದು ಪಾಕ ರೆಡಿಯಾಗಿದೆ ಅಂತ. ಈಗ ನೀವು ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಎಲ್ಲದನ್ನು ಇದಕ್ಕೆ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ತುಪ್ಪನೂ ಹಾಕ್ಕೊಳ್ಳಿ. ಇಲ್ಲಿ ನಾನು ಕಡಲೆ ಬೀಜ ಹುರಿದಿರೋ ಕಡಲೆ ಬೀಜನ ಸಿಪ್ಪೆ ಎಲ್ಲ ಬಿಡಿಸಿನೂ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಆಲ್ಮೋಸ್ಟ್ ಆಗಿದೆ ಅಂದಾಗ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಒಂದು ಮಿಕ್ಸ್ ಮಾಡ್ಕೋಬೇಕು. ಈಗ ಅದು ಆಗಿದೆ, ರೆಡಿಯಾಗಿದೆ. ಈಗ ಒಂದು ಸ್ಕ್ವಯರ್ ಬೌಲ್ ಆಗಲಿ ಅಥವಾ ಒಂದು ತಟ್ಟೆಲಾಗಲಿ ಇದನ್ನು ಹಾಕ್ಕೋಬೋದು ನೀವು. ಜೇನುತುಪ್ಪ ಹಾಕಿ ಮಾಡಿರೋ ಚಿಕ್ಕಿ ತುಂಬಾ ಟೇಸ್ಟ್ ಇರುತ್ತೆ. ನೀವು ಬರೇ ಬೆಲ್ಲ ಹಾಕಿ ಮಾಡೋ ಚಿಕ್ಕಿಗಿಂತ ಈ ಜೇನುತುಪ್ಪ ಹಾಕಿರೋ ಚಿಕ್ಕಿ ತುಂಬಾ ಟೇಸ್ಟ್ ಕೊಡುತ್ತೆ. ಒಂದ್ಸಲ ಟ್ರೈ ಮಾಡಿ. ಇದೆಲ್ಲ ಹಾಕ್ಕೊಂಡ್ಮೇಲೆ ನೀಟಾಗಿ ಕಂಪ್ರೆಸ್ ಮಾಡಬೇಕಾಗತ್ತೆ. ಒಂದು ಬಟ್ಲಲ್ಲಾಗಲಿ ಅಥವಾ ಒಂದು ಸ್ಪೂನಲ್ಲಾಗಲಿ ನೀಟಾಗಿ ಒತ್ತಬೇಕು. ಆಮೇಲೆ ಇದು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ನೀವು ನೋಡ್ತಾ ಇರ್ಬೋದು, ಹೊರಗಡೆ ತೊಗೊಳೋ ಡ್ರೈ ಫ್ರೂಟ್ಸ್ ಚಿಕ್ಕಿ ಆಗಲಿ ಅಥವಾ ಕಡಲೆಬೀಜ ಚಿಕ್ಕಿಯಲ್ಲಾಗಲಿ ಬೆಲ್ಲ ಜಾಸ್ತಿ ಇರುತ್ತೆ. ಇದರಲ್ಲಿ ಜಾಸ್ತಿ ಡ್ರೈ ಫ್ರೂಟ್ಸೇ ಜಾಸ್ತಿ ಇದೆ. ಈ ರೀತಿ ಇದ್ದಾಗ ಸ್ವೀಟ್ ಜಾಸ್ತಿ ಅನಿಸೋದಿಲ್ಲ ತಿನ್ನೋದಕ್ಕೆ. ನೀವು 2-3 ತಿಂದ್ರೂ ಜಾಸ್ತಿ ತಿಂತಿದ್ದೀವಿ ಸ್ವೀಟ್ ಅಂತ ಅನಿಸೋದಿಲ್ಲ, ಮೈಲ್ಡಾಗೇ ಇರುತ್ತೆ. ನೀವು ಜೇನುತುಪ್ಪ ಹಾಕ್ಕೊಳೋದ್ರಿಂದ ಇದನ್ನು ನೀವು ಫ್ರಿಜ್ಜಲ್ಲೇ ಇಟ್ಟು ತಿನ್ನಬೇಕಾಗತ್ತೆ. ಜೇನುತುಪ್ಪ ಬೇಡ ಅಂದರೆ
ಜೇನುತುಪ್ಪನ ಸ್ಕಿಪ್ ಮಾಡಿ ಬರೀ ಬೆಲ್ಲದ ಪಾಕ ಹಾಕಿನೂ ಸಹ ಮಾಡ್ಬೋದು. ಈಗ ಪೀಸಸ್ ಥರ ಎಲ್ಲ ಕಟ್ ಮಾಡಿದ್ದಾಗಿದೆ. ನೀವು ನೋಡ್ತಾ ಇರ್ಬೋದು ಡ್ರೈ ಫ್ರೂಟ್ಸ್ ಚಿಕ್ಕಿ ಎಷ್ಟು ಚೆನ್ನಾಗಾಗಿದೆ ಅಂತ. ಮಕ್ಕಳು ಏನಾದರೂ ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಂದರೆ ಈ ರೀತಿ ಒಂದು ಡ್ರೈ ಫ್ರೂಟ್ಸ್ ಚಿಕ್ಕಿನ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು.